ಎಷ್ಟೋ ಜನ ಗಂಡ್ಮಕ್ಳಿಗೆ ಅವರು ಯೂರಿನ್ ಮಾಡೋ ಜಾಗದಲ್ಲಿ ಈ ಥರ ತೊಂದರೆ ಇದೆ ಅಂತ ಗೊತ್ತೇ ಇರಲ್ಲ. ಅದೆಲ್ಲ ನಾರ್ಮಲ್ ಇದೆಯೇ ಅನ್ಕೊಂಡಿರ್ತಾರೆ. ಅದೇನು ಗೊತ್ತಾ, ಪೆನ್ನಿಸ್ನ ಮುಂದಿನ ಚರ್ಮ ಹಿಂದೆ ಬರ್ತಿಲ್ಲ ಅಂದರೆ ನಿಮಗೆ ಫಿಮೋಸಿಸ್ ಇದೆ ಅಂತ ಅರ್ಥ. ಈ ಫಿಮೋಸಿಸ್ ಏನಕ್ಕಾಗುತ್ತೆ ಅಂದರೆ, ಆ ಚರ್ಮದ ಮುಂದಿನ ಏನು ತುದಿ ಇರುತ್ತಲ್ವ ಅದು ತುಂಬ ಟೈಟ್ ಆಗಿಬಿಡುತ್ತೆ. ಅದಾಗೋದ್ರಿಂದ ಚರ್ಮ ಹಿಂದೆ ಸರಿಯಿಲ್ಲ ಮತ್ತು ನಿಮ್ಮ ಪೆನ್ನಿಸ್ ಎಲ್ಲ ಶಿಶ್ನ ಮುಂದೆ ಬರಲ್ಲ. ಸೊ ಇದರಿಂದ ಏನಾಗಬೇಕು ಸರ್, ಇದ್ರೆ ಇರಲಿ ಅಂತ ಅಂದ್ಕೊಂಡ್ರೆ, ಮೊದಲನೇದು ಪೆನ್ನಿಸ್ ಶಿಶ್ನದ ಮೇಲೆ ಆ ಚರ್ಮ ಕವರ್ ಆಗೋದ್ರಿಂದ ಏನಾಗುತ್ತೆ, ಏನು ಓಪನಿಂಗ್ ಇರುತ್ತಲ್ವ ಅದು ಚಿಕ್ಕದಾಗುತ್ತೆ. ಚಿಕ್ಕದಾದಾಗ ಆ ಜಾಗದಲ್ಲಿ ಒಂದು ಚೀಲ ಆ ಥರ ಆಗಿ ಅಲ್ಲಿ ಯೂರಿನ್ ಮತ್ತು ನಿಮ್ಮ ಸ್ಪರ್ಮ್ ಮತ್ತು ಅದರಿಂದ ಬರೋ ಸೆಕ್ರೇಷನ್ಸ್ ಎಲ್ಲ ಅಲ್ಲಿ ಕೂಡ್ಕೊಂಡು ಚರ್ಮನ ಇನ್ಫೆಕ್ಷನ್ ಮಾಡೋ ಚಾನ್ಸಸ್ ಇರುತ್ತೆ. ಎರಡನೇದು, ಯಾವುದೇ ಜಾಗ ಇದ್ರೂ ಕ್ಲೀನ್ ಇರಬೇಕು. ಈ ಥರ ಯೂರಿನ್ ಇದೆಲ್ಲ ಕೂತ್ಕೊಳ್ಳೋದ್ರಿಂದ ಏನಾಗುತ್ತೆ, ಅಲ್ಲಿ ಹೈಜೀನ್ ಮೇಂಟೈನ್ ಆಗಲ್ಲ. ಮೂರನೇದು, ಇವಾಗ ಆ ಚರ್ಮ ಏನಿರುತ್ತಲ್ವ ಒಳಗಡೆ ಗ್ಲ್ಯಾನ್ಸ್ ಪೆನ್ನಿಸು, ಅದು ಒಳಗಡೆ ಇರೋದ್ರಿಂದ ಏನಾಗುತ್ತೆ, ತುಂಬ ಸೆನ್ಸಿಟಿವ್ ಆಗುತ್ತೆ. ಅಂದರೆ ಒಳಗಡೆ ಇದ್ದು ಚರ್ಮ ಭಾಳ ಸೂಕ್ಷ್ಮ ಆಗುತ್ತೆ. ಇವಾಗ ಅದು ವಾಪಸ್ ಏನಾದರೂ ಹೊರಗಡೆ ಬಂದಾಗ, ನೀವು ಲೈಂಗಿಕ ಕ್ರಿಯೆ ನಡೆಸಿದಾಗ ಏನಾಗುತ್ತೆ ಅಂದರೆ, ನಿಮ್ಮ ಸ್ಪರ್ಮ್ ಏನಿರುತ್ತಲ್ವ ಅದು ಬೇಗ ಬಂದ್ಬಿಡುತ್ತೆ. ಯಾಕಂದರೆ ಅಲ್ಲಿ ಅದೇನು ಗ್ಲ್ಯಾನ್ಸ್ ಪೆನ್ನಿಸ್ ಇರುತ್ತಲ್ವ ಹೊರಗಡೆ ಅದು ತುಂಬ ಸೆನ್ಸಿಟಿವ್ ಆಗಿಬಿಡುತ್ತೆ. ನಾಲ್ಕನೇದು, ಇದು ನಿಮ್ಮ ಪೆನ್ನಿಸ್ ಸೈಜ್ ಏನಿರುತ್ತಲ್ವ, ಈ ಚರ್ಮ ಕವರ್ ಆಗಿರೋದ್ರಿಂದ ಪೆನ್ನಿಸ್ ಗ್ರೋತ್ ಕಡಿಮೆ ಆಗುತ್ತೆ. ಗ್ರೋತ್ ಕಡಿಮೆ ಆಗೋದ್ರಿಂದ ನಿಮ್ಮ ಪೆನ್ನಿಸ್ ಸೈಜ್ ಬೆಳವಣಿಗೆ ಕಡಿಮೆ ಆಗುತ್ತೆ. ಐದನೇದು, ತುಂಬ ರೇರು ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ಇದಕ್ಕೆ ಏನು ಮಾಡಬೇಕು, ಇದರಲ್ಲಿ 4 ಇಲ್ಲ 5 ಗ್ರೇಡ್ ಇರುತ್ತೆ. ಸೊ ನಿಮ್ಗೆ ಯಾವ ಗ್ರೇಡ್ ಪ್ರಕಾರ ಆ ಪ್ರಕಾರ ಟ್ರೀಟ್ಮೆಂಟ್ ಮಾಡಬೇಕು. ಯೂಶ್ವಲಿ ಚರ್ಮ ರಿಟ್ರಾಕ್ಟಬಲ್ ಇರುತ್ತೆ, ಅಂದರೆ ಹಿಂದೆ ಎಳ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಸೊ ನೀವೇನು ಮಾಡಬೇಕು, ಕ್ರೀಮ್ಸ್ ಬರುತ್ತೆ, ಕ್ರೀಮ್ಸ್ ಹಾಕಿ ಹಿಂದೆ ಎಳ್ಕೋಬೇಕು. ಮತ್ತು ಆ ಜಾಗನ ಸರಿಯಾಗಿ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿಕೊಂಡೆ ಸ್ನಾನ ಮಾಡುವಾಗ ಕ್ಲೀನ್ ಮಾಡ್ಕೊಂಡಿರ್ಬೇಕು. ಮತ್ತು ಲೈಂಗಿಕ ಕ್ರಿಯೆ ಮಾಡಿಸ್ತೀರ ಅಂದರೆ ಅದಾದಮೇಲೂ ಜಾಗನ ಕ್ಲೀನ್ ಮಾಡಬೇಕು. ಆಮೇಲೆ ಈ ಸ್ಟೇಜ್ 3, ಸ್ಟೇಜ್ 4, ಸ್ಟೇಜ್ 5 ಇಲ್ಲಿ ರಿಟ್ರಾಕ್ಟ್ ಆಗ್ತಿಲ್ಲ ಅಂದರೆ ಹಿಂದೆ ಬರ್ತಿಲ್ಲ ಅಂದಾಗ ನೀವು ಅದನ್ನ ಆಪ್ರೇಷನ್ ಮಾಡಿಸ್ಬೇಕಾಗಿ ಬರುತ್ತೆ. ಈ ಥರ ಯಾರ್ಯಾರಿಗೆ ತೊಂದರೆ ಇದೆ ಅವ್ರ ಪೇಜ್ನ ಈ ವಿಡಿಯೋ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ. ಮತ್ತು ನಿಮ್ಮ ಹಸ್ಬೆಂಡ್ಗೆ ಏನಾದರೂ ಇದ್ದರೆ ಈ ವಿಡಿಯೋ